ದಕ್ಷಿಣ ಭಾರತದ ಕಾಶಿ ಅಂತ ಪ್ರಸಿದ್ಧವಾದಂತಹ ಹರಿಹರ ನಗರದಲ್ಲಿ ಹರಿಹರೇಶ್ವರ ದೇವಸ್ಥಾನ ಹಾಗೂ ತುಂಗಭದ್ರಾ ನದಿಗೆ ವಿವಿಧ ಜಿಲ್ಲೆಗಳಿಂದ ಈ ಪುಣ್ಯಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದ ಕಾರಣ ಆಗಮಿಸುವ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಹರಿಹರ ತಾಲೂಕಿನಾದ್ಯಂತ ಕುಡಿಯುವ ನೀರಿಗಾಗಿ ಇದೀಗ ಹಾಹಾಕಾರ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆ ನೀರಿಗಾಗಿ ಪರದಾಟ ಪಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಬೇರೆ ಊರಿನಿಂದ ಆಗಮಿಸಿದಂತಹ ಭಕ್ತರು ಮಾತನಾಡಿದ್ದು, ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ದಕ್ಷಿಣ ಭಾರತದ ಕಾಶಿಯಿಂದ ಪ್ರಸಿದ್ಧವಾದ ಹರಿಹರ ನಗರದಲ್ಲಿ ಹರಿಹರೇಶ್ವರ ದೇವಸ್ಥಾನ ಹಾಗೂ ತುಂಗಭದ್ರಾ ನದಿ. ಇಂದು ನಾವು ತುಂಗಭದ್ರಾ ನದಿ ದಡದಲ್ಲಿದ್ದೀವಿ. ತುಂಗಭದ್ರಾ ನದಿ ಮಧ್ಯದಲ್ಲಿ ನಾವು ನಿಂತ್ಕೊಂಡು ಈಗ ನಿಮಗೆ ದೃಶ್ಯ ತೋರಿಸೋದು ಏನಂದರೆ, ನದಿಯಾಗೈತಲ್ಲ ನೀರಿನ ಮಟ್ಟ ಕುಸಿತವಾಗಿದೆ. ನೀರು ಇಲ್ಲೇ ಇಲ್ಲ ಇಲ್ಲಿ. ಇನ್ನು ಮುಂದೆ ನಿಮಗೆ ಇಂಥವು ಭಾಳ ದೃಶ್ಯ ತೋರಿಸ್ತೀವಿ. ನೀರು ಏನೋ ಸ್ವಲ್ಪ ದೇವ್ರ ದಯದ ನೀರು ಬಂದರೆ ಚೆನ್ನಾಗಿರುತ್ತೆ. ಹೊಳಿ ತುಂಬಿದ್ರೆ ಅಕ್ಕಪಕ್ಕ ಬೆಳೆ ಪಳಿ ಎಲ್ಲ ಬದುಕೊಂತಾರೆ. ಹೌದಲ್ರಿ? ಯಾವ ನಿಮ್ಮದು? ದಾವಣಗೆರೆ. ನಿಮ್ಮ ಹೆಸರು? ರಮೇಶ್ ಅಂತೇಳಿ ನಮ್ಮ ದಾವಣಗೆರೆ. ಅಂತ ದುಗ್ಗನಬ್ಬದಲ್ಲಿ ನೀರಿಂದು ತುಂಬ ಬರ ಬಿಟ್ಟಿದೆ. ಯಾವಾಗಲೂ ನೀರಿನ ಬರ ಇದ್ದಿಲ್ಲ. ಅಲ್ಲಿ ನೀರು ಸಿಗಲಿಕ್ಕೋಸ್ಕರ ಹೊಳೆಗೆ ಬಂದ್ವಿ. ಬಟ್ಟೆ ವಾಶ್ ಮಾಡೋಕೆ, ಸ್ನಾನ ಮಾಡೋಕೆ ಒಂದೊಂದಕ್ಕಾಗಲಿ ನೀರು ಇಲ್ಲಿ ಕೂಡ ಬತ್ತೋಗಿದೆ. ಯಾವಾಗಲೂ ಬತ್ತಿದಿಲ್ಲದ ಹೊಳೆ. ಸರ್ ನಮಸ್ತೆ, ನಾವು ಮಂಗಳಮುಖಿಯವರು ಚಿತ್ರದುರ್ಗದಿಂದ ಬಂದಿದ್ದೀವಿ. ಅನಿತಾ ಅಂತ. ಹರಿಹರದ ಹೊಳೆಯಲ್ಲಿ ನಾವು ಪ್ರತಿ ಸಲ ವರ್ಷ ದೇವ್ರು ತಗೊಂಡು ದೇವ್ರ ಪೂಜೆಗೆ ಎಲ್ಲ ಬರ್ತಾ ಇದ್ವಿ. ಹೊಳೆಗೆಲ್ಲ ಗಂಗಮ್ಮನ ಮಾಡೋಕ್ಕೆಲ್ಲ ಬರ್ತಾ ಇದ್ವಿ ಸರ್. ತುಂಬ ಚೆನ್ನಾಗಿತ್ತು. ಈ ವರ್ಷ ದೇವ್ರು ತೊಗೊಂಡು ಬಂದಿದ್ದೀವಿ. ದೇವ್ರು ತೊಗೊಂಡು ಬಂದ್ರೂ ಇಲ್ಲೆಲ್ಲ ಒಂದು ಪೂಜೆ ಮಾಡೋಕ್ಕೆ ಆಗಿರಲಿ, ಒಂದು ಗಂಗಮ್ಮ. ವಿಕ್ರಮ್ ಅಂತ. ನಾವೀಗ ಸುಮಾರು ಒಂದು 10-15 ವರ್ಷದಿಂದ ಈ ಕಡೆ ಬರ್ತಾನೆ ಇದ್ದೀವಿ. ಯಾವತ್ತೂ ಈ ನದಿಯಲ್ಲಿ ಈ ಥರ ಆಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಬರಗಾಲದಿಂದ ಈ ಥರ ಆಗಿರೋದಕ್ಕೆ ನಮಗೆ ಒಂಥರ ಬೇಜಾರು. ನಾವು ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಈ ಥರ ಕಡೆ ಸ್ವಲ್ಪ ನೀರು ಹೊರನಾಡಿಂದ ಸ್ವಲ್ಪ ನೀರು ಬರ್ತಾಯಿದೆ. ಅಲ್ಲಿಗೆ ಲಾಸ್ಟ್ ಎಂಡ್ ಐತ್ರಿ. ಅದು ಇದು ವನ ಗೋವಿನಾಳ ಅಂತಂದು ಅಲ್ಲಿಗೆ ಲಾಸ್ಟ್ ಇಲ್ಲೆಲ್ಲ ಏನೆಲ್ಲ ಊಟ ಕಳಿಸಿ ಅದು ಹೋಗ್ಬಿಟ್ಟು ಇಲ್ಲಿ ಜನನ ಅರ್ಧ ಬಳಸಿ ಮಾಡೋಂಗೈತಿ. ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಹೋಗ್ತಾರೆ ಸರ್. ಅದು ಆ ಥರ